ನೋಡಿ ಸ್ನೇಹಿತರೆ, ಬಸವರಾಜ್ ಅವರು ಅಲಸಂದಿ, ತೊಗರಿ, ಶೇಂಗಾ, ಭತ್ತ ಎಲ್ಲದನ್ನು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಅಲಸಂದಿ ಮತ್ತು ತೊಗರಿಗೆ ಹೋಗ್ತಾ ಇದ್ದೀವಿ ಒಳಗೆ. ನಾವು ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ರಾಪ್ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಈ ಫ್ಲವರ್ಸ್ ನೋಡ್ರಿ, ಇದೆಲ್ಲ ಫ್ಲವರ್ಸ್. ಇದು ಈಗ ಇನ್ನು ಮುಗ್ಗಿದೆ, ಈಗ ಮುಗ್ಗಿದೆ ಇನ್ನು. ಇಲ್ಲಿ ನೋಡಿ, ನಿಮ್ಗೆ ಯಾವ್ದು ಎಣಿಕೆ ಮಾಡೋಕ್ಕಾಗಲ್ಲ ರೀ ನಿಮಗೆ. ಅಲ್ಲಿ ಭತ್ತದಾದ್ರೂ ನಾವು ಎಣಿಕೆ ಮಾಡಿದ್ವಿ, ಭತ್ತದ ಒಂದು ಸ್ವಲ್ಪ ಎಣಿಕೆನಾರು ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಫ್ಲವರ್ಸ್ ನೋಡ್ರಿ ಹೆಂಗಿದೆ, ನೋಡ್ರಿ ಫ್ಲವರ್ ಸೆಟ್ಟಿಂಗ್ ನೋಡ್ರಿ ಹೆಂಗಿದೆ. ಈಗಾಗಲೇ ಅಲಸಂದಿ ಕ್ರಾಪ್ ತೆಗೆದಿದ್ದಾರೆ ಅವ್ರು ಇಲ್ಲಿ. ಈಗ ಇದು ಫ್ಲವರ್ ಶುರುವಾಗಿದೆ ಇಲ್ಲಿ. ನೋಡ್ರಿ, ನೀವು ಯಾವುದೇ ಟೊಂಗೆಗೆ ಹೋಗ್ರಿ ನೀವು, ಫ್ಲವರ್ಸ್ ನೋಡ್ರಿ. ಇಲ್ಲಿ ನೋಡ್ರಿ, ಫ್ಲವರ್ಸ್ ನೋಡ್ರಿ. ತೊಗರಿ ಕೂಡ ಕಂಪ್ಲೀಟ್ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಗಳನ್ನ ಬಳಸಿ ಬೆಳೆದಿದ್ದಾರೆ. ಇಲ್ಲಿ ಕೂಡ ಅವ್ರನ್ನ ನೋಡ್ರಿ, ಇಲ್ಲಿ ಎಷ್ಟೆಷ್ಟು ಸುಮಾರು ಕೆಲವೊಂದು ಕಡೆ ಅಂತೂ 6 ಅಡಿ 7 ಅಡಿ ಬಂದ್ಬಿಟ್ಟಿದೆ ತೊಗರಿ. ಒಬ್ಬೊಬ್ಬ ಮನುಷ್ಯನ ಹತ್ರ ಬಂದಿದೆ ನೋಡಿ. ಇಲ್ಲಿ ಫ್ಲವರ್ಸ್ ನೋಡಿ, ನೋಡಿದ್ರ ಫ್ಲವರ್ಸ್ ನೋಡಿದ್ರ. ಯಾಕ್ರಿ ಇಷ್ಟೆಲ್ಲ ಇದ್ಮೇಲೆ ನಾವು ನೆಟ್ ಸರ್ಫನ್ನು ಯಾಕೆ ಬಳಸಬಾರ್ದು ಹೇಳ್ರಿ? ಪ್ರತಿಯೊಬ್ಬ ರೈತ ಕೂಡ ನೆಟ್ ಸರ್ಫನ್ನು ಬಳಸೋಕೆ ಶುರು ಮಾಡಿದರೆ ಅವರ ಬದುಕು ಬಂಗಾರ ಆಗ್ತದೆ, ಭೂಮಿ ಜೀವಂತವಾಗಿ ಉಳಿತದೆ. ನೋಡಿ, ಬಸವರಾಜ್ ಅವರು ಇಲ್ಲಿ ತೊಗರಿಗೆ, ಶೇಂಗಾಕ್ಕೆ ಮತ್ತು ಭತ್ತಕ್ಕೆ ಏನೇನು ಬೆಳೆಸಿದ್ರು ಅಂತ ಆಗಲೇ ಅವರು ಹೇಳಿದರು. ಈಗ ಇಲ್ಲಿ ವಸಂತ್ ಅವರು ಮತ್ತು ಬಸವರಾಜರೇ ಇಟ್ಕೊಂಡಿದ್ದಾರೆ. NPK, ರ್ಯಾಪಪ್, ಸ್ಟಿಮ್ ರಿಚ್ ಮತ್ತು ಗಮ್ ಇದೆ. ಇವರು ಅಕಸ್ಮಾತ್ ಕೂಡ ಇಂಟ್ಯಾಕ್ಟ್ ಬಳಸಲಿಲ್ಲ ಅಂತೆ. ಅವರು ಜಾಣ್ಮೆಯಿಂದ ಕಾಲಕ್ಕೆ ರ್ಯಾಪಪ್ ಮತ್ತು ಸ್ಟಿಮ್ ರಿಚ್ ಇಟ್ಟಿದ್ದಕ್ಕೆ ಅವ್ರ ಬೆಳೆಗೆ ಯಾವುದೂ ಥರದ ರೋಗ ಬಂದಿಲ್ಲ. ಈಗ ಅವರು ಅವ್ರಿಗೆ ಆಗಿದ್ದ ಅನುಭವ ಹೇಳ್ತಾರೆ. ದ್ವಾಮಿದು ಭತ್ತಕ್ಕೆ ಬಳಸಿದ್ದು ದ್ವಾಮಿದು ಒಂದು ಅನುಭವ ಹೇಳ್ತಾರೆ, ಕೇಳಿ. ಬಸವರಾಜ್ ಹೇಳ್ರಿ. ಸರ್, ನಾವು ನಮ್ಮ ಗದ್ದೆಗೆ ಇಂಟ್ಯಾಕ್ಟ್ ಬಳಸಿಲ್ಲ. ಬೇರೆ ಕಡೆ ಮಾಗಣಿಯಲ್ಲಿ ಧೂಮು ಜಾಸ್ತಿ ಬಿದ್ದಿತ್ತು. ನಮ್ಮ ಇವರೇ ಒಂದು 3 ಇಂಟ್ಯಾಕ್ಟ್ ಕೊಟ್ಟಿದ್ದೀನಿ. ಫುಲ್ ಕಂಟ್ರೋಲ್ ಆಗಿದೆ ಸರ್. ದ್ವಾಮಿ ಕಂಟ್ರೋಲ್ ಆಗಿದೆ ಅಷ್ಟೇ. ಬೇರೆಲ್ಲ ಏನ್ ಸ್ಪ್ರೇ ಮಾಡ್ತಾರೆ? ಬೇರೆ ಎಲ್ಲ ಪ್ಯಾಕ್ಸ್ಲ್ಯಾನ್ ಅಂತೇಳಿ, ಪ್ಯಾಕ್ಸ್ಲ್ಯಾನ್, ರುದ್ರ. ಏನ್ ಕಾಸ್ಟ್ ಅದು? ಚೆಸ್ ಅದು 12,000 ಇದೆ ಸರ್. ಪ್ಯಾಕ್ಸ್ಲ್ಯಾನ್ 12,000ಕ್ಕೂ ಕಂಟ್ರೋಲ್ ಆಗಿಲ್ಲ. 1 ಲೀಟರ್ 12,000. ನಮ್ದು 1 ಲೀಟರ್ 6,000. ನಮ್ದು ಒಂದು ಸ್ಪ್ರೇಗೆ ಕಂಟ್ರೋಲ್ ಆಗಿದೆ. ಅವ್ರದ್ದು 12,000 1 ಲೀಟರ್ ತಗೊಂಡು ಹೊಡೆದ್ರು ಕಂಟ್ರೋಲ್ ಆಗಿಲ್ಲ. ಇನ್ನ ಆಗಿಲ್ಲ. ನಮ್ದು ಒಂದು ಸ್ಪ್ರೇಗೆ ದ್ವಾಮಿ ಹೋಗ್ಬಿಟ್ಟಿದೆ. ಚೆಸ್ ಹೊಡೆದ್ಮೇಲೆ ನಾವು ಮತ್ತೆ ಇಂಟ್ಯಾಕ್ಟ್ ಹೊಡೆದ್ರೆ ನಮ್ದು ಇಂಟ್ಯಾಕ್ಟ್ ಹೊಡೆದ್ಮೇಲೆ ಕ್ಲಿಯರ್ ಆಯ್ತಾ? ಕಂಪ್ಲೀಟ್ ಕ್ಲಿಯರ್ ಆಯ್ತು. ದ್ವಾಮಿನೇ ಬರಲ್ಲ. ಬಂದೇ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಅವರು ಎಷ್ಟು ಅದನ್ನ ನೆಟ್ಸರ್ಫ್ ಉತ್ಪನ್ನಗಳನ್ನ ಅವರು ತಾಯಿ ಥರನೇ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಎಷ್ಟು ನಂಬಿಕೆ ಅಂದರೆ ತಾಯಿ ಮೇಲೆ ಇರೋಷ್ಟೇ ನಂಬಿಕೆ ಅವರಿಗೆ ನೆಟ್ಸರ್ಫ್ ಉತ್ಪನ್ನಗಳ ಮೇಲಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಹೊಸಪೇಟೆ ವಸಂತ್ ಅವ್ರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಸಂತ್ ಅವರು ಕೂಡ ಅದ್ಭುತವಾಗಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಬಸವರಾಜ್ ಅವರು ಕೂಡ ಅವರಂಗೆ 100,000 ಜನ ರೈತರನ್ನ ನೆಟ್ಸರ್ಫ್ ಮೂಲಕ ಬದುಕಿಸಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇವತ್ತಿನ ಫೀಲ್ಡ್ ವರ್ಕನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು ರೈತರೇ. ನೋಡಿ ಸ್ನೇಹಿತರೆ, ಬಸವರಾಜ್ ಅವರು ಅಲಸಂದಿ, ತೊಗರಿ, ಶೇಂಗಾ, ಭತ್ತ ಎಲ್ಲದನ್ನು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಅಲಸಂದಿ ಮತ್ತು ತೊಗರಿಗೆ ಹೋಗ್ತಾ ಇದ್ದೀವಿ ಒಳಗೆ. ನಾವು ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ರಾಪ್ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಈ ಫ್ಲವರ್ಸ್ ನೋಡ್ರಿ, ಇದೆಲ್ಲ ಫ್ಲವರ್ಸ್. ಇದು ಈಗ ಇನ್ನು ಮುಗ್ಗಿದೆ, ಇನ್ನು. ಇಲ್ಲಿ ನೋಡಿ, ನಿಮ್ಗೆ ಯಾವ್ದು ಎಣಿಕೆ ಮಾಡೋಕ್ಕಾಗಲ್ಲ ರೀ ನಿಮಗೆ. ಅಲ್ಲಿ ಭತ್ತದಾದ್ರೂ ನಾವು ಎಣಿಕೆ ಮಾಡಿದ್ವಿ, ಭತ್ತದ ಒಂದು ಸ್ವಲ್ಪ ಎಣಿಕೆನಾರು ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಫ್ಲವರ್ಸ್ ನೋಡ್ರಿ ಹೆಂಗಿದೆ, ನೋಡ್ರಿ ಫ್ಲವರ್ ಸೆಟ್ಟಿಂಗ್ ನೋಡ್ರಿ ಹೆಂಗಿದೆ. ಈಗಾಗಲೇ ಅಲಸಂದಿ ಕ್ರಾಪ್ ತೆಗೆದಿದ್ದಾರೆ ಅವ್ರು ಇಲ್ಲಿ. ಈಗ ಇದು ಫ್ಲವರ್ ಶುರುವಾಗಿದೆ ಇಲ್ಲಿ. ನೋಡ್ರಿ, ನೀವು ಯಾವುದೇ ಟೊಂಗೆಗೆ ಹೋಗ್ರಿ ನೀವು, ಫ್ಲವರ್ಸ್ ನೋಡ್ರಿ. ಇಲ್ಲಿ ನೋಡ್ರಿ, ಫ್ಲವರ್ಸ್ ನೋಡ್ರಿ. ತೊಗರಿ ಕೂಡ ಕಂಪ್ಲೀಟ್ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಗಳನ್ನ ಬಳಸಿ ಬೆಳೆದಿದ್ದಾರೆ. ಇಲ್ಲಿ ಕೂಡ ಅವ್ರನ್ನ ನೋಡ್ರಿ, ಇಲ್ಲಿ ಎಷ್ಟೆಷ್ಟು ಸುಮಾರು ಕೆಲವೊಂದು ಕಡೆ ಅಂತೂ 6 ಅಡಿ 7 ಅಡಿ ಬಂದ್ಬಿಟ್ಟಿದೆ ತೊಗರಿ. ಒಬ್ಬೊಬ್ಬ ಮನುಷ್ಯನ ಹತ್ರ ಬಂದಿದೆ ನೋಡಿ. ಇಲ್ಲಿ ಫ್ಲವರ್ಸ್ ನೋಡಿ, ಫ್ಲವರ್ಸ್ ನೋಡಿದ್ರ. ಯಾಕ್ರಿ ಇಷ್ಟೆಲ್ಲ ಇದ್ಮೇಲೆ ನಾವು ನೆಟ್ ಸರ್ಫನ್ನು ಯಾಕೆ ಬಳಸಬಾರ್ದು ಹೇಳ್ರಿ?
ಪ್ರತಿಯೊಬ್ಬ ರೈತ ಕೂಡ ನೆಟ್ ಸರ್ಫನ್ನು ಬಳಸೋಕೆ ಶುರು ಮಾಡಿದರೆ ಅವರ ಬದುಕು ಬಂಗಾರ ಆಗ್ತದೆ, ಭೂಮಿ ಜೀವಂತವಾಗಿ ಉಳಿತದೆ. ನೋಡಿ, ಬಸವರಾಜ್ ಅವರು ಇಲ್ಲಿ ತೊಗರಿಗೆ, ಶೇಂಗಾಕ್ಕೆ ಮತ್ತು ಭತ್ತಕ್ಕೆ ಏನೇನು ಬೆಳೆಸಿದ್ರು ಅಂತ ಆಗಲೇ ಅವರು ಹೇಳಿದರು. ಈಗ ಇಲ್ಲಿ ವಸಂತ್ ಅವರು ಮತ್ತು ಬಸವರಾಜರೇ ಇಟ್ಕೊಂಡಿದ್ದಾರೆ. NPK, ರ್ಯಾಪಪ್, ಸ್ಟಿಮ್ರಿಚ್ ಮತ್ತು ಗಮ್ ಇದೆ. ಇವರು ಅಕಸ್ಮಾತ್ ಕೂಡ ಇಂಟ್ಯಾಕ್ಟ್ ಬಳಸಲಿಲ್ಲ ಅಂತೆ. ಅವರು ಜಾಣ್ಮೆಯಿಂದ ಕಾಲಕ್ಕೆ ರ್ಯಾಪಪ್ ಮತ್ತು ಸ್ಟಿಮ್ರಿಚ್ ಇಟ್ಟಿದ್ದಕ್ಕೆ ಅವ್ರ ಬೆಳೆಗೆ ಯಾವುದೂ ಥರದ ರೋಗ ಬಂದಿಲ್ಲ. ಈಗ ಅವರು ಅವ್ರಿಗಾಗಿದ್ದ ಅನುಭವ ಹೇಳ್ತಾರೆ. ದ್ವಾಮಿದು ಭತ್ತಕ್ಕೆ ಬಳಸಿದ್ದು ದ್ವಾಮಿದು ಒಂದು ಅನುಭವ ಹೇಳ್ತಾರೆ, ಕೇಳಿ. ಬಸವರಾಜ್ ಹೇಳ್ರಿ. ಸರ್, ನಾವು ನಮ್ಮ ಗದ್ದೆಗೆ ಇಂಟ್ಯಾಕ್ಟ್ ಬಳಸಿಲ್ಲ. ಬೇರೆ ಕಡೆ ಮಾಗಣಿಯಲ್ಲಿ ಧೂಮು ಜಾಸ್ತಿ ಬಿದ್ದಿತ್ತು. ನಮ್ಮ ಇವರೇ ಒಂದು ಮೂವರಿಗೆ ಇಂಟ್ಯಾಕ್ಟ್ ಕೊಟ್ಟಿದ್ದೀನಿ. ಫುಲ್ ಕಂಟ್ರೋಲ್ ಆಗಿದೆ ಸರ್. ದ್ವಾಮಿ ಕಂಟ್ರೋಲ್ ಆಗಿದೆ ಅಷ್ಟೇ. ಬೇರೆಲ್ಲ ಏನ್ ಸ್ಪ್ರೇ ಮಾಡ್ತಾರೆ? ಬೇರೆ ಎಲ್ಲ ಪ್ಯಾಕ್ಸ್ಲ್ಯಾನ್ ಅಂತೇಳಿ, ಪ್ಯಾಕ್ಸ್ಲ್ಯಾನ್, ರುದ್ರ. ಏನ್ ಕಾಸ್ಟ್ ಅದು? ಚೆಸ್ ಅದು 12,000 ಇದೆ ಸರ್. ಪ್ಯಾಕ್ಸ್ಲ್ಯಾನ್ 12,000ಕ್ಕೂ ಕಂಟ್ರೋಲ್ ಆಗಿಲ್ಲ. 1 ಲೀಟರ್ 12,000. ನಮ್ದು 1 ಲೀಟರ್ 6,000. ನಮ್ದು ಒಂದ್ ಸ್ಪ್ರೇಗೆ ಕಂಟ್ರೋಲ್ ಆಗಿದೆ. ಅವ್ರದ್ದು 12,000 1 ಲೀಟರ್ ತಗೊಂಡು ಹೊಡೆದ್ರು ಕಂಟ್ರೋಲ್ ಆಗಿಲ್ಲ. ಇನ್ನ ಆಗಿಲ್ಲ. ನಮ್ದು ಒಂದ್ ಸ್ಪ್ರೇಗೆ ದ್ವಾಮಿ ಹೋಗ್ಬಿಟ್ಟಿದೆ. ಚೆಸ್ ಹೊಡೆದ್ಮೇಲೆ ನಾವು ಮತ್ತೆ ಇಂಟ್ಯಾಕ್ಟ್ ಹೊಡೆದ್ರೆ ನಮ್ದು ಇಂಟ್ಯಾಕ್ಟ್ ಹೊಡೆದ್ಮೇಲೆ ಕ್ಲಿಯರ್ ಆಯ್ತಾ? ಕಂಪ್ಲೀಟ್ ಕ್ಲಿಯರ್ ಆಯ್ತು. ದ್ವಾಮಿನೇ ಬರಲ್ಲ. ಬಂದೇ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಅವರು ಎಷ್ಟು ಅದನ್ನ ನೆಟ್ ಸರ್ಫ್ ಉತ್ಪನ್ನಗಳನ್ನ ಅವರು ತಾಯಿ ಥರನೇ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಎಷ್ಟು ನಂಬಿಕೆ ಅಂದರೆ ತಾಯಿ ಮೇಲೆ ಇರೋಷ್ಟೇ ನಂಬಿಕೆ ಅವರಿಗೆ ನೆಟ್ ಸರ್ಫ್ ಉತ್ಪನ್ನಗಳ ಮೇಲಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಹೊಸಪೇಟೆ ವಸಂತ್ ಅವ್ರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಸಂತ್ ಅವರು ಕೂಡ ಅದ್ಭುತವಾಗಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಬಸವರಾಜ್ ಅವರು ಕೂಡ ಅವರಂಗೆ ನೂರಾರು ಸಾವಿರಾರು ಜನ ರೈತರನ್ನ ನೆಟ್ ಸರ್ಫ್ ಮೂಲಕ ಬದುಕಿಸಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇವತ್ತಿನ ಫೀಲ್ಡ್ ವರ್ಕನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು ರೈತರೇ.